ಹಾಯ್ ಫ್ರೆಂಡ್ಸ್, ಮದುವೆ ಮನೆಯಲ್ಲಿ ಪಾಯಸ ತಿಂದು ನಮ್ಮ ಮನೇಲಿ ಯಾಕೆ ಆ ಟೇಸ್ಟ್ ಬರೋಲ್ಲ ಅಂತ ತುಂಬ ಜನ ಫೀಲ್ ಆಗ್ತಾ ಇರ್ತಾರೆ. ಅಂಥವ್ರಿಗೆ ಈ ವಿಡಿಯೋ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಡೀಟೇಲಾಗಿ ವಿಡಿಯೋ ತೋರಿಸ್ತೀನಿ ನೋಡಿ. ನಾನಿಲ್ಲಿ 1 ಲೀಟರ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ. 30 ನಿಮಿಷ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿ ತೊಗೊಂಡಿದ್ದೀನಿ. 4 ಏಲಕ್ಕಿ ತೊಗೊಂಡಿದ್ದೀನಿ. ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ಮಿಲ್ಕ್ ಮೇಡ್ ಇದೆ ಅಲ್ವಾ, ನೆಸ್ಲೆ ಮಿಲ್ಕ್ ಮೇಡ್ ಅಂತ, ಅದನ್ನು ತೊಗೊಂಡಿದ್ದೀನಿ. ಸೊ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿಬೇಕು ಹಾಲು. ಸೊ ಚೆನ್ನಾಗಿ ಕುದ್ದು ಆದಮೇಲೆ ಅದ್ರ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳಿ. 4 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಮತ್ತು ಸಬ್ಬಕ್ಕಿ, ನೆನೆಸಿಟ್ಟಿರೋ ಸಬ್ಬಕ್ಕಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಅದರಲ್ಲೇ ಫುಲ್ ಬಾಯ್ಲ್ ಆಗೋಷ್ಟರೊಳಗಡೆ ಡ್ರೈ ಫ್ರೂಟ್ಸ್ ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ. ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಬಿಸಿ ಆಗಿದ ತಕ್ಷಣವೇ ಹಾಕ್ಕೊಂಬಿಡಿ, ಯಾಕಂದರೆ ಅದು ಸೀದ್ಕೊಂಬಿಡುತ್ತೆ ಬ್ಲ್ಯಾಕಾಗಿ. ಸ್ವಲ್ಪ ತುಪ್ಪ ಬಿಸಿ ಆಗಿದ ತಕ್ಷಣ ಅದನ್ನು ಸ್ವಲ್ಪ ಸ್ಟೀಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಈಗ ನೋಡಿ, ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಇದಕ್ಕೆ ಶಾವಿಗೆ ಸೇರಿಸ್ಕೊಂಬಿಡೋಣ. ಈಗ ತುಂಬ ಕಾಯಿಸ್ಬಾರ್ದು, ಯಾಕಂದರೆ ಗಟ್ಟಿ ಆಗಿಬಿಟ್ಟು ತುಂಬ ಸಾಫ್ಟ್ ಆಗಿಬಿಡುತ್ತೆ, ಚೆನ್ನಾಗಿ ಬರೋಲ್ಲ ಶಾವಿಗೆ. ಸೊ ನೋಡ್ಕೊಳ್ಳಿ. ಶಾವಿಗೆ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ತಾನೆ ಇರಿ, ಯಾಕಂದರೆ ತಳ ಅಂಟ್ಕೊಂಡ್ಬಿಡುತ್ತೆ, ತುಂಬ ಗಟ್ಟಿನೂ ಆಗಿಬಿಡುತ್ತೆ. ಪಾಯಸ ಗಟ್ಟಿ ಆಗಬಾರ್ದು, ಸ್ವಲ್ಪ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಇದರಲ್ಲಿ ತುಂಬ ಹೊತ್ತು ಕಾಯಿಸ್ಬಾರ್ದು. ಸೊ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕಾಯಿಸ್ಕೊಳ್ಳಿ, ಸಾಕು. ಒಂದು 2 ಮಿನಿಟ್ಸ್ ಸಾಕು. ಸೊ ನೋಡ್ಕೊಳ್ಳಿ, ಇದು ಫೈನಲ್ಲಾಗಿ ಲಾಸ್ಟಲ್ಲಿ ನಿಮಗೆ ನೆಸ್ಲೆ ಅಂತ ತೋರಿಸಿದ್ನಲ್ಲ ಫಸ್ಟು ಪ್ರಾಡಕ್ಟು, ಮಿಲ್ಕ್ ಮೇಡು. ಸೊ ಅದನ್ನು ಹಾಕ್ಕೊಳ್ಳಿ ಲಾಸ್ಟಲ್ಲಿ. ನಿಮಗೆ ಟೇಸ್ಟ್ ಯಾವ ರೀತಿ ಬೇಕೋ, ಸಕ್ಕರೆ ಹಾಕಿರ್ತೀರಲ್ವ, ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಸ್ವೀಟ್ ಬಂದುಬಿಡುತ್ತೆ. ತುಂಬ ಸ್ವೀಟ್ ಆದರೂ ಚೆನ್ನಾಗಾಗಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಇದರಲ್ಲಿ ನಾನು ಆಫ್ ಮಾತ್ರನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು 1 ಲೀಟರ್ ಆಗೋಷ್ಟು ಹಾಲಿಗೆ ಮಾತ್ರನೇ ಮಾಡಿರೋದು. ಸೊ ಈಗ ಫೈನಲ್ಲಾಗಿ ಎಲ್ಲ ಕಂಪ್ಲೀಟಾಗಿ ಕೂಲ್ ಆಗಲಿ. ಬಿಸಿಯಾಗಿ ತಿಂದರೆ ಟೇಸ್ಟ್ ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಾಗಲ್ಲ. ಸೊ ಕಂಪ್ಲೀಟ್ ಕೂಲ್ ಆಗಿಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಪಾಯಸ ಅನ್ನೋದು. ಪಾಯಸ ರೆಡಿಯಾಗಿದೆ. ನಾನು 1 ಅವರ್ ಬಿಟ್ಟು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಪಾಯಸ ಯಾವ ರೀತಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ.